ಮುಂಬೈನಲ್ಲಿ ಒಂದೇ ಕುಟುಂಬದ 4 ಸಾವನ್ನಪ್ಪಿದ ಘಟನೆ ಈಗ ದೇಶದಾದ್ಯಂತ ಆತಂಕ ಹುಟ್ಟಿಸಿದೆ. ಕಲ್ಲಂಗಡಿ ಹಣ್ಣು ತಿಂದದ್ದರಿಂದಲೇ ಈ ದುರ್ಘಟನೆ ನಡೆದಿದೆಯೇ, ಅಥವಾ ಬಿರಿಯಾನಿ, ಪುಲಾವ್ ಹಳೆಯದಾಗಿತ್ತೆ, ಇಲ್ಲವೇ ಇನ್ನೂ ಗಂಭೀರವಾಗಿ ಯಾರಾದರೂ ವಿಷ ಹಾಕಿದರಾ ಎಂಬ ಅನುಮಾನಗಳು ಮೂಡಿವೆ. ನಿಖರ ಕಾರಣ ಇನ್ನೂ ಸ್ಪಷ್ಟವಾಗಿಲ್ಲ. ಮೇಲ್ನೋಟಕ್ಕೆ ಕಲ್ಲಂಗಡಿ ಕಾರಣವಾಗಿರಬಹುದು ಎನ್ನುವ ಶಂಕೆ ಇದ್ದರೂ ವೈದ್ಯರು ಹಾಗೂ ಅಧಿಕಾರಿಗಳು ಇದು ಆಹಾರ ವಿಷಕಾರಿತ್ವವೇ ಅಥವಾ ಬೇರೆ ರೀತಿಯ ವಿಷಪ್ರಯೋಗವೇ ಅನ್ನೋದನ್ನ ಪತ್ತೆಹಚ್ಚಲು ತನಿಖೆ ನಡೆಸುತ್ತಿದ್ದಾರೆ. ಏಪ್ರಿಲ್ 25ರಂದು ಕುಟುಂಬ ಭೋಜನದ ನಂತರ ಈ ದುರ್ಘಟನೆ ನಡೆದಿದೆ. ಅಬ್ದುಲ್ಲಾ, ಅವರ ಪತ್ನಿ ನಸ್ರೀನ್ ಹಾಗೂ 2 ಪುತ್ರಿಯರಾದ ಜೈನಾಬ್ ಮತ್ತು ಆಯೇಷಾ ಪುಲಾವ್ ಸೇವಿಸಿ ನಂತರ ಮನೆಗೆ ಹೋಗಿ ಕಲ್ಲಂಗಡಿ ತಿಂದಿದ್ದಾರೆ. ಕೆಲವೇ ಗಂಟೆಗಳಲ್ಲಿ ವಾಂತಿ, ತಲೆ ತಿರುಗುವಿಕೆ, ಹೊಟ್ಟೆ ನೋವು ಕಾಣಿಸಿಕೊಂಡಿದ್ದು ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ 4 ಮೃತಪಟ್ಟಿದ್ದಾರೆ. ಇದೇ ವೇಳೆ ಅವರ ಜೊತೆ ಪುಲಾವ್ ತಿಂದ ಇತರ ಅತಿಥಿಗಳಿಗೆ ಯಾವುದೇ ಸಮಸ್ಯೆ ಕಾಣಿಸದಿರುವುದು ಪ್ರಕರಣಕ್ಕೆ ಮತ್ತಷ್ಟು ಸಂಶಯ ಮೂಡಿಸಿದೆ. ಇದರಿಂದ ಕಲ್ಲಂಗಡಿ ಹಣ್ಣೇ ಕಾರಣವಾ ಅನ್ನೋ ಪ್ರಶ್ನೆ ದೊಡ್ಡದಾಗಿದೆ. ಇತ್ತೀಚಿನ ದಿನಗಳಲ್ಲಿ ಹಣ್ಣುಗಳನ್ನು ಬೇಗ ಹಣ್ಣಾಗಿಸಲು ಅಥವಾ ಹೆಚ್ಚು ಆಕರ್ಷಕವಾಗಿ ಕಾಣಲು ರಾಸಾಯನಿಕಗಳನ್ನು ಬಳಸುವ ಪದ್ಧತಿ ಹೆಚ್ಚಾಗಿದೆ. ಕೆಲವು ಕಡೆ ಕಲ್ಲಂಗಡಿಗೆ ಕೆಂಪು ಬಣ್ಣ ಹೆಚ್ಚಿಸಲು ಅಥವಾ ಸಿಹಿ ಹೆಚ್ಚಿಸಲು ಹಾನಿಕಾರಕ ಪದಾರ್ಥಗಳನ್ನು ಚುಚ್ಚುವ ಘಟನೆಗಳು ವರದಿಯಾಗಿವೆ. ಇಂತಹ ಹಣ್ಣುಗಳನ್ನು ಸೇವಿಸಿದರೆ ದೇಹದಲ್ಲಿ ವಿಷದಂತೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಆದರೆ ಇದು ಪ್ರತಿಯೊಂದು ಪ್ರಕರಣದಲ್ಲೂ ಸತ್ಯವಾಗಲೇಬೇಕು ಅನ್ನೋದಿಲ್ಲ. ವೈದ್ಯರ ಪ್ರಕಾರ ಈ ಘಟನೆ ನೋಡಿದಾಗ ತೀವ್ರವಾದ ಫುಡ್ ಪಾಯ್ಸನಿಂಗ್ ಸಾಧ್ಯತೆ ಕೂಡ ತಳ್ಳಿಹಾಕಲು ಆಗೋದಿಲ್ಲ. ಬೇಸಿಗೆ ಕಾಲದಲ್ಲಿ ಆಹಾರ ಬೇಗ ಹಾಳಾಗುತ್ತದೆ. ವಿಶೇಷವಾಗಿ ಅಕ್ಕಿ ಮತ್ತು ಮಾಂಸ ಇರುವ ಬಿರಿಯಾನಿ ಅಥವಾ ಪುಲಾವ್ ಸರಿಯಾಗಿ ಸಂಗ್ರಹಿಸದೇ ಇದ್ದರೆ ಅದರಲ್ಲಿ ಅಪಾಯಕಾರಿ ಬ್ಯಾಕ್ಟೀರಿಯಾಗಳು ಬೆಳೀತವೆ. ಇವು ದೇಹಕ್ಕೆ ಸೇರಿದಾಗ ತೀವ್ರ ವಾಂತಿ, ಜಲೋದರ, ದೇಹದ ನೀರಿನ ಕೊರತೆ ಉಂಟುಮಾಡಿ ಕೆಲವೊಮ್ಮೆ ಜೀವಕ್ಕೆ ಅಪಾಯ ಉಂಟುಮಾಡಬಹುದು. ಕೆಲ ಬ್ಯಾಕ್ಟೀರಿಯಾಗಳು ವಿಷ ಉತ್ಪಾದಿಸುತ್ತವೆ. ಅವನ್ನು ಮತ್ತೆ ಬಿಸಿ ಮಾಡಿದರೂ ಹೋಗುವುದಿಲ್ಲ. ಇನ್ನೊಂದು ಪ್ರಮುಖ ಅಂಶ ಅಂದ್ರೆ ಕತ್ತರಿಸಿದ ಹಣ್ಣುಗಳ ಸುರಕ್ಷತೆ. ಕಲ್ಲಂಗಡಿ ಹಣ್ಣು ಕತ್ತರಿಸಿದ ನಂತರ ಅದನ್ನು ಮುಚ್ಚದೆ ಹೊರಗಿಟ್ಟುಬಿಟ್ರೆ ಅಥವಾ ಫ್ರಿಡ್ಜ್ನಲ್ಲಿ ಇರಿಸದೇ ಇದ್ರೆ ಅದರಲ್ಲಿ ಬ್ಯಾಕ್ಟೀರಿಯಾ ವೇಗವಾಗಿ ಬೆಳೀತದೆ. ಬೇಸಿಗೆಯಲ್ಲಿ ಇದು ಇನ್ನೂ ಅಪಾಯಕಾರಿಯಾಗುತ್ತದೆ. ಆದ್ದರಿಂದ ಹಣ್ಣು ಸ್ವಚ್ಛವಾಗಿದ್ದರೂ ಅದರ ಹ್ಯಾಂಡ್ಲಿಂಗ್ ತಪ್ಪಿದ್ರೆ ಅಪಾಯ ಉಂಟಾಗಬಹುದು. ಆದರೆ ಈ ಪ್ರಕರಣದಲ್ಲಿ ಲಕ್ಷಣಗಳು ತುಂಬ ತೀವ್ರವಾಗಿ ಮತ್ತು ಬೇಗ ಬೆಳೆಯಿರೋದು ಸಾಮಾನ್ಯ ಫುಡ್ ಪಾಯ್ಸನಿಂಗ್ಗೆ ಸ್ವಲ್ಪ ಅಸಾಮಾನ್ಯವಾಗಿದೆ. ಇದರಿಂದ ವೈದ್ಯರು ಇನ್ನೊಂದು ಸಾಧ್ಯತೆಯನ್ನು ಪರಿಶೀಲಿಸುತ್ತಿದ್ದಾರೆ. ಅಂದರೆ ಆಹಾರಕ್ಕೆ ಸಂಬಂಧಿಸದ ವಿಷಕಾರಿ ಪದಾರ್ಥ ಅಥವಾ ಉದ್ದೇಶಪೂರ್ವಕ ವಿಷಪ್ರಯೋಗ ನಡೆದಿದೆಯೇ ಅನ್ನೋದನ್ನು ತನಿಖೆ ಮಾಡಬೇಕಿದೆ. ಮರಣೋತ್ತರ ಪರೀಕ್ಷೆ ಹಾಗೂ ವಿಧಿವಿಜ್ಞಾನ ವರದಿ ಬಂದ ನಂತರವೇ ನಿಜವಾದ ಕಾರಣ ತಿಳಿಯಲಿದೆ. ಒಟ್ಟಾರೆ ಜನರಲ್ಲಿ ಹರಡಿರುವ ಬಿರಿಯಾನಿ ತಿಂದ ಮೇಲೆ ಕಲ್ಲಂಗಡಿ ತಿಂದ್ರೆ ವಿಷ ಅನ್ನೋ ನಂಬಿಕೆ ವೈಜ್ಞಾನಿಕವಾಗಿ ಸತ್ಯ ಅಲ್ಲ. ನಮ್ಮ ಜೀರ್ಣಾಂಗ ವ್ಯವಸ್ಥೆ ವಿವಿಧ ಆಹಾರ ಸಂಯೋಜನೆಗಳನ್ನು ಜೀರ್ಣಿಸಿಕೊಳ್ಳಲು ಸಾಮರ್ಥ್ಯ ಹೊಂದಿದೆ. ಹೆಚ್ಚಾಗೋದು ಅಂದ್ರೆ ಅಜೀರ್ಣ, ಹೊಟ್ಟೆ ಉಬ್ಬರ ಇಷ್ಟೆ. ತಕ್ಷಣ ಸಾವಿಗೆ ಕಾರಣವಾಗೋದು ಅಸಾಧ್ಯ. ಈ ಘಟನೆ ನಮಗೆ ನೀಡುವ ಮುಖ್ಯ ಪಾಠ ಅಂದ್ರೆ ಆಹಾರ ಸುರಕ್ಷತೆ. ಮನೆದಲ್ಲೇ ಆಗ್ಲಿ, ಹೋಟೆಲ್ನಲ್ಲಿ ಆಗ್ಲಿ ತಾಜಾ ಆಹಾರ ಸೇವಿಸುವುದು ಅತ್ಯಂತ ಮುಖ್ಯ. ಬೇಯಿಸಿದ ಆಹಾರವನ್ನ ಗಂಟೆಗಳ ಕಾಲ ಹೊರಗಿಡಬಾರದು. ಹಣ್ಣುಗಳನ್ನ ಕತ್ತರಿಸಿದ ತಕ್ಷಣವೇ ತಿನ್ನಬೇಕು ಅಥವಾ ಫ್ರಿಡ್ಜ್ನಲ್ಲಿ ಇಡಬೇಕು. ರಸ್ತೆಯಲ್ಲಿ ಕತ್ತರಿಸಿ ಮಾರುವ ಹಣ್ಣುಗಳನ್ನ ಸಾಧ್ಯವಾದಷ್ಟು ತಪ್ಪಿಸುವುದು ಉತ್ತಮ. ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಕೂಡ ಈ ವಿಚಾರದಲ್ಲಿ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕು. ಮಾರುಕಟ್ಟೆಯಲ್ಲಿ ಮಾರಾಟವಾಗುವ ಹಣ್ಣುಗಳ ಮೇಲೆ ನಿಯಮಿತ ತಪಾಸಣೆ ಇರಬೇಕು. ರಾಸಾಯನಿಕ ಬಳಕೆ, ಕಲಬೆರಕೆ ಕಂಡುಬಂದರೆ ಕಠಿಣ ಶಿಕ್ಷೆ ವಿಧಿಸಬೇಕು. ಹೋಟೆಲ್ಗಳು ಮತ್ತು ಕ್ಯಾಟರಿಂಗ್ಗಳಲ್ಲಿ ಆಹಾರ ಸಂಗ್ರಹಣೆ ಹಾಗೂ ಸ್ವಚ್ಛತೆಯ ಮಾನದಂಡಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಸಾರ್ವಜನಿಕರಿಗೆ ಆಹಾರ ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿಸುವ ಅಭಿಯಾನಗಳನ್ನು ಹೆಚ್ಚಿಸಬೇಕು. ಜನರು ಕೂಡ ಎಚ್ಚರಿಕೆಯಿಂದಿರಬೇಕು. ಹಣ್ಣು ಖರೀದಿಸುವಾಗ ಅದರ ಸ್ವಾಭಾವಿಕ ಬಣ್ಣ, ವಾಸನೆ ಗಮನಿಸಬೇಕು. ತುಂಬಾ ಅಸಹಜವಾಗಿ ಕೆಂಪಾಗಿರುವ ಅಥವಾ ಕತ್ತರಿಸಿದಾಗ ವಿಚಿತ್ರ ವಾಸನೆ ಬರುವ ಹಣ್ಣುಗಳನ್ನು ತಿನ್ನಬಾರದು. ಮಕ್ಕಳಿಗೆ ಹೊರಗೆ ಕತ್ತರಿಸಿದ ಹಣ್ಣು ಕೊಡುವುದನ್ನು ತಪ್ಪಿಸುವುದು ಉತ್ತಮ. ಮುಂಬೈನಲ್ಲಿ ನಡೆದ ಈ ದುರ್ಘಟನೆ ಇನ್ನೂ ಹಲವು ಪ್ರಶ್ನೆಗಳನ್ನು ಬಿಟ್ಟಿದೆ. ನಿಜವಾಗಿಯೂ ಕಲ್ಲಂಗಡಿ ಕಾರಣವಾ ಅಥವಾ ಹಳೆಯ ಆಹಾರದಿಂದ ವಿಷಕಾರಿತ್ವ ಉಂಟಾಯಿತಾ, ಇಲ್ಲವೇ ಇನ್ನೂ ಗಂಭೀರವಾಗಿ ಯಾರಾದರೂ ವಿಷ ಹಾಕಿದರಾ ಅನ್ನೋದಕ್ಕೆ ಉತ್ತರ ಸದ್ಯಕ್ಕೆ ಇಲ್ಲ. ಅಧಿಕೃತ ವರದಿ ಬಂದ ನಂತರವೇ ಸತ್ಯ ಬಹಿರಂಗವಾಗಲಿದೆ.
ಆದರೆ ಈ ಘಟನೆ ಪ್ರತಿಯೊಬ್ಬರಿಗೂ ಒಂದು ಎಚ್ಚರಿಕೆ. ನಾವು ತಿನ್ನುವ ಆಹಾರ ಎಷ್ಟು ಸುರಕ್ಷಿತ ಅನ್ನೋದನ್ನ ಗಂಭೀರವಾಗಿ ಪರಿಗಣಿಸಬೇಕು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.